ನಿಮ್ದು ಎಜುಕೇಷನ್ ಎಲ್ಲಿವರೆಗೆ ಆಗಿತ್ತು ರೀ ಮ್ಯಾಮ್? 10th ಲಾಸ್ಟ್. 10th ಡ್ರಾಪ್ ಔಟ್. ನಾ ಮುಂದೆ ಹೋಗಿ ಹೀರೋಯಿನ್ ಆಗಬೇಕು, ಆ್ಯಕ್ಟರ್ ಆಗಬೇಕು. ನಂದು ಆ ಥರ ಏನಿಲ್ರಿ, ಇದ ಜನಪದ ಲೋಕದಾಗ ಒಂದೇನೋ ಹೆಸರು ಮಾಡ್ಬೇಕು. ಓಕೆ, ಅಂದ್ರೆ ನೀವು ಜನಪದ ಕಲೆಗಾರ್ತಿ. ಓಕೆ, ಇದುವರೆಗೆ ನೀವು ಯಾರ್ಯಾರ ಜೊತೆ ಮಾಡಿರಿ ಮ್ಯಾಮ್? ನಾನು ಬಾಳು ಬೆಳಗುಂದಿ ಅವ್ರ ಜೊತೆ ಮಾಡಿದ್ದೀನಿ. ಓಕೆ. ಆಮೇಲೆ ನಮ್ಮ ಮಾಳು ನನ್ನ ಜೊತೆನೂ ರೀಲ್ಸ್ ಮಾಡಿದ್ದೀನಿ. ಓಕೆ. ಫುಲ್ ಸಾಂಗ್ ಮಾಡಿಲ್ಲ, ರೀಲ್ಸ್ ಮಾಡಿದ್ದೀನಿ. ಓಕೆ. ಮತ್ತು ಅವ್ರ ಜೊತೆ ಭಾಳ ಜನ ಜೊತೆ ಮಾಡಿದ್ದೀನಿ. ಓಕೆ ಮ್ಯಾಮ್, ನಿಮ್ಗೆ ಅದು ಮಾಡ್ಲಿಕ್ಕೆ ಏನು ಇನ್ಸ್ಪಿರೇಷನ್ ಇತ್ತು? ನನಗೆ ಮುಂಚೆಯಿಂದ ಜಾನಪದ ಅಂತಂದ್ರೆ ಭಾಳ ಇಷ್ಟ ಆಯಿತು. ಹಂಗೆ ಒಬ್ಬರು ನಂಗೆ ಫೋನ್ ಮಾಡಿದ್ರು, ಈ ಥರ ವಿಡಿಯೋ ಮಾಡೋದೈತಿ ಬರ್ತಿ ಅಂತೇಳಿ. ನಾನು ಸ್ವಲ್ಪ ಅವ್ರಿಗೆ ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತೇಳಿ ಹೋದ್ಮೇಲೆ ಅವರಿಂದ ನಂಗೆ ಇಷ್ಟೆಲ್ಲ ಹೆಸರು ಆಯ್ತು. ಎಷ್ಟು ಬಂತು ಹೆಸರು? ಹಾಂ. ಸಾಂಗ್ ಆಯ್ಕೆ ನೀವು ಮಾಡ್ತಿರೋ ಅಥವಾ ನಿಮ್ಗೆ ಕರೀತಾರೋ ಮಾಡಿ? ಇಲ್ಲ, ಅವ್ರು ಕರೀತಾರೆ. ಸೊ ಅವ್ರು ನಿಮ್ಗೆ ಇನ್ವೈಟ್ ಮಾಡಿದಾಗ ನೀವು ಹೋಗ್ತೀರಿ. ಸೊ ನೀವು ಈಗ ಡೈಲಿ ಲೈಫ್ ಒಳಗೆ ಏನು ಮಾಡ್ತೀರಿ ಮ್ಯಾಮ್? ಜಾಬ್ ಮಾಡ್ತಿರೋ ಅಥವಾ ಇದನ್ನು ಮಾಡ್ತಿರೋ? ಡೈಲಿ ಏನಿಲ್ಲರಿ, ಇದು ಏಜ್ದವ್ರು ಇರ್ತಾರೆ ಅಥವಾ ನಿಮ್ಗಿಂತ ಸಣ್ಣವ್ರು ಇರ್ತಾರೆ. ನೀವು ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನೀವು ಹೆಂಗೂ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡತ್ತೀರಿ ಅಂದ್ರೆ ನೀವು ಸಕ್ಸಸ್ಫುಲ್ ವುಮನ್ ಒಂದು, ಹೌದ್ರಿ? ಹಂಗೆ ಈಗ ಬೇರೆದವ್ರಿಗೆ ಮಕ್ಕಳಿಲ್ಲ, ಹೆಣ್ಮಕ್ಳು ಅಷ್ಟೇ ಇದ್ದಾರೆ ಅಂತಂದ್ಮೇಲೆ ಮನೆ ನೋಡ್ಕೋಬೇಕು ಒಬ್ರಾಗಿ. ಇವಾಗ ಸಿಸ್ಟರ್ಸ್ ಇಬ್ರು ಇದ್ರು, ಅವರು ಮದುವೆಗೆ ಹೋದ್ಮೇಲೆ ನಾನು ನೋಡ್ಕೋಬೇಕಲ್ಲ, ಹಂಗೆ ಎಲ್ಲರೂ ನೋಡ್ಕೋಬೇಕು ಅನ್ನೋದು ಅಷ್ಟೇ. ಓಕೆ, ಅಂದರೆ ನೀವೀಗ ಏನು ನಿಮ್ಮ ಥರ ಹುಡುಗಿಯರಿದ್ದಾರೆ ಅವರಿಗೆ ಒಟ್ಟು ನೋಡ್ಕೊರಿ ಅಂತ ಹೇಳ್ತೀರಿ, ಏನಾದರೂ ಜಾಬ್ ಗಿವ್ ಮಾಡ್ತಾ? ಓಕೆ. ಫ್ರೆಂಡ್ಸ್ ಅಂದರೆ ನಿಮ್ಮ ಪ್ರಕಾರ ಯಾವ ಥರ ಇರ್ಬೇಕು ರೀ ಮ್ಯಾಮ್? ಯಾವ ಥರ ಅಂತಂದ್ರೆ, ಇವತ್ತು ಅವ್ರ ಹತ್ರ ಇದ್ದಾಗ ನಾವು ಬರಬೇಕು, ಇರ್ಲಾಗ ಬರಬಾರ್ದು ಅನ್ನೋ ಥರ ಇರ್ಬೇಕು. ಎರಡು ಇದ್ದಾಗ ಕರೆಕ್ಟ್ ಇರಬೇಕು. ಓಕೆ, ಅಂದ್ರೆ ಅವ್ರ ಕಡೆ ಇರಲಿ ಬಿಡಲಿ, ಸೊ ಎರಡು ಟೈಮಿಗೆ ಒಂದೇ ಇರಬೇಕು. ಮ್ಯಾಮ್, ನಾ ಇನ್ನೊಂದು ಕ್ವಶನ್ ಕೇಳ್ತೀನಿ, ಸೊ ಬೇಜಾರು ಮಾಡ್ಕೊಳ್ಳೋ ಹೋಗ್ಬೇಡ್ರಿ. ಪ್ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಲವ್ ಬಗ್ಗೆ ಮದ್ವೆ ಹಾಕಿನಿ ಅನ್ನೋದಿದ್ರೆ ಅಷ್ಟೇ ಲವ್ ಮಾಡ್ಬೇಕು. ಓಕೆ. ಬಿಟ್ರೆ ನಾನು ಮದ್ವೆ ಆಗೋ ಮಟ್ಟ ಆಕಿ ಇರ್ಲಿ ಅನ್ನೋ ಥರ ಇರಬಾರ್ದು. ಓಕೆ, ಅಂದ್ರೆ ಮ್ಯಾಮ್ ನಾ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮ್ಗೆ. ಈಗ ಸಪೋಸ್ ನೀವು ತಿಳ್ಕೊರಿ, ಒಂದು ಹುಡುಗ ಇದ್ದಾನೆ, ಒಂದು ಹುಡುಗಿಗೆ ಭಾಳಷ್ಟು ಇಷ್ಟಪಡ್ತಿರ್ತಾನೆ. ಸೊ ಏನಾಗ್ತೈತಿ, ಆ ಹುಡುಗನಿಗೆ ಹೆಲ್ತ್ ಇಶ್ಯೂ ಆಗ್ತೈತಿ, ಏನೂ ಆಗ್ತೈತಿ. ಸೊ ಆ ಟೈಮಿಗೆ ಹುಡುಗಿ ಆದಂತಕ್ಕೆ ಅವ್ನಿಗೆ ಸಪೋರ್ಟ್ ಕೊಡಬೇಕು ಅಥವಾ ಅವ್ನಿಗೆ ಬಿಟ್ಟು ಬೇರೆದವ್ನಿಗೆ ನೋಡಬೇಕು? ಹುಡುಗಿ ಆದಂತಕ್ಕೆ ಸಪೋರ್ಟ್ ಕೊಡಬೇಕು. ಸೊ ಅವ್ರ ಫ್ಯಾಮಿಲಿ ಒಳಗೆ ಬಿಡು ಅಂತ ಹೇಳಿದ್ರು ಸಪೋರ್ಟ್ ಕೊಡಬೇಕು. ಯಾಕಂದ್ರೆ ಇವಾಗ ಅವ್ರಿಗೆ ಏನೋ ಒಂದು ಹೆಲ್ತ್ ಇಶ್ಯೂ ಐತಿ ಅಂತಂದ್ಮೇಲೆ ಅವ್ರು ಇಲ್ದೇ ಇರಲಿ, ಅವ್ರು ಇವಾಗ ಏನೋ ಆಗಿ ಡೆತ್ ಆದ್ರೂ ಇವರು ಆಗಬೇಕು ಇವತ್ತಲ್ಲ ನಾಳೆ. ಓಕೆ, ಅದಕ್ಕೆ ಅವ್ರಿಗೆ ಇದು ಕೊಡಬೇಕು, ಸಾಥ್ ಕೊಡ್ಬೇಕು ನಿಮ್ಮ ಪ್ರಕಾರ. ಹಿಂಗೆ ಅರ್ಧಂಬರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು, ಬೇರೆ ಹುಡುಗರಿಗೂ ನೋಡಬಾರ್ದು. ಓಕೆ, ಅಂಥ ಈಗ ಸಪೋಸ್ ಅರ್ಧಂಬರ್ಧಕ್ಕೆ ಬಿಟ್ಟು ಹೋಗ್ತಾರೆ, ಅಂಥ ಹುಡುಗಿಯರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ಹೇಳೋ ಪದನೇ ಇಲ್ಲ ಅನ್ನಿಸ್ತೈತಿ. ಹೇಳಿದ್ರೆ ಇಷ್ಟು ಏಜ್ ನಿಮ್ದು ಜರ್ನಿ ಇತ್ತು, ಇದರೊಳಗೆ ನಿಮ್ದು ಬ್ಯಾಡ್ ಮೂಮೆಂಟ್ಸ್ ಏನಾಗಿತ್ತು? ಅಂದರೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಅಂಥ ದಿನ, ಇದನ್ನ ಕಷ್ಟಕರ ದಿನ, ಆ ದಿನ ನೀವು ಕಣ್ಣೀರು ಹಾಕಿದ ದಿನ ಯಾವುದಾಗಿತ್ತು ನಿಮ್ಮ ಲೈಫ್? ಅದೇನು ಜಾಸ್ತಿ ದೂರ ಏನಿಲ್ಲ, ಇವಾಗ ರೀಸೆಂಟ್ ಒಳಗೆ ಒಂದು ಹಂಗೆ ಏನೋ ಒಂದು ಮ್ಯಾಟ್ರ್ ಆಗಿತ್ತು. ಓಕೆ. ಅವತ್ತು ಭಾಳ ನಾವು ಇಷ್ಟಪಡೋರು ನಮ್ಮನ್ನು ಬಿಟ್ಟು ಹೋಗೋ ಸ್ಟೇಜಲ್ಲಿ ಇತ್ತು ಅವತ್ತು ಭಾಳ ಕಣ್ಣೀರು ಹಾಕಿದ್ರಿ ಅವತ್ತು? ಕಣ್ಣೀರು ಹಾಕಿದ್ದೆ, ಆಮೇಲೆ ಪಾಯ್ಸನ್ ತೊಗೊಂಡಿದ್ದೆ. ಪಾಯ್ಸನ್ ತೊಗೊಂಡಿದ್ರಿ ನೀವು? ಸೊ ರೀಸನ್ ಹೇಳ್ಬೋದಾ ಮ್ಯಾಮ್? ರೀಸನ್ ಇಲ್ಲ, ನಾವು ಯಾರು ಬೇಕಂತೇಳಿ ಅನ್ಕೊಂಡು ಅವ್ರ ಜೊತೆ ಇದ್ವಿ, ಅವರು ಅವತ್ತು ಬಿಟ್ಟು ಹೋಗೋ ಸಿಚುವೇಶನ್ ಇತ್ತು, ಅದಕ್ಕೋಸ್ಕರ ಪಾಯ್ಸನ್ ತೊಗೊಂಡಿದ್ದೆ. ಸೊ ದೇವ್ರ ದಯೆಯಿಂದ ನಿಮ್ಗೆ ಏನಾಗಲಿಲ್ಲ, ಉಳ್ಕೊಂಡಿರಿ. ಈಗ ಸಪೋಸ್ ನೀವು ಉಳ್ಕೊಂಡಿರಿ ಅಂತ ಹೇಳಿದ್ರೆ ಇಟ್ ಮೀನ್ಸ್ ನೀವು ನಿಮ್ಮಿಂದ ಏನೋ ಒಂದು ದೊಡ್ಡ ಕಾರ್ಯ ಆಗೋದೈತೆ ಅಂತ ಹೇಳಿ ಅರ್ಥ. ಅದು ಕಾರ್ಯ ಆಗೋಬೇಕಂತಾಯ್ತೋ ಏನು ಇನ್ನೂ ನರಕ ಅನ್ಭವಿಸ್ಬೇಕಂತಾಯ್ತೋ ಗೊತ್ತಿಲ್ಲ. ಓಕೆ. ನೀವು ಆ ಒಂದು ಫೀಲಿಂಗಿಂದ ಹೊರಗೆ ಬಂದಿರಿ, ಈಗ ಬಂದಿರಿ ಅಲ್ಲ ಮ್ಯಾಮ್? ಏನು ಇನ್ನೂ ಅದರೊಳಗೆ ಕೊರಗ್ತಾ ಇದ್ದೀರಿ? ಐತಿ, ಆದರೆ ಹೇಳ್ಕೊಳಕ್ಕಾಗಂಗಿಲ್ಲ. ಓಕೆ, ಆ ಫೀಲಿಂಗ್ ಒಳಗೆ ಇದ್ದೀರಿ ಇನ್ನು. ಸೊ ನೀವು ಆ ಫೀಲಿಂಗಿಂದ ಹೊರಗೆ ಬಂದ್ಕೊಳ್ಳಿ ನಿಮ್ಗೆ, ಯಾಕಂದ್ರೆ ಅದು 2 ಸತಿ ಆ ವ್ಯಕ್ತಿನ ಒಂದು ಬಿಟ್ಟು ಹೋಗೋದು ಬರೋದು ಮಾಡ್ತಿರ್ತಾರ ಅಂದ್ಮೇಲೆ ಫೈನಲ್ ಯಾವಾಗ ಹೋಗ್ತಾರ ಅನ್ನೋದು ಗೊತ್ತಿರಲ್ಲ. ಓಕೆ, ಇವಾಗ ಬರ್ಬೋದು ಹೋಗ್ಬೋದು, ಅದು ಮಧ್ಯೆ ಆಗ್ತಿರ್ತೈತೆ ಅಂದ್ಮೇಲೆ ಫೈನಲ್ ಯಾವಾಗ ಹೋಗ್ತಾರ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಇನ್ನೂ ಅವ್ರು ಹೋಗ್ಬೋದು ನಿಮ್ಮ ಪ್ರಕಾರ? ಹೋಗ್ಬೋದು. ಸೊ ಮ್ಯಾಮ್, ನೀವು ಈಗ ನಾ ಒಂದು ಕ್ವಶನ್ ಕೇಳ್ತೀನಿ. ಈಗ ಸಪೋಸ್ ಆ ಪರ್ಸನ್ ನಿಮಗೆ ಬಿಟ್ಟು ಹೋಗಾತಾರ ಅಂತ ಹೇಳಿದ್ರೆ 2-3 ಸತಿ ಹಿಂಗೆ ಹೋಗಾರ ಅಂದ್ರೆ ಮತ್ತೆ ನೀವು ಯಾಕೆ ಅವ್ರಿಗೆ ಅಷ್ಟು ಅಟ್ಯಾಚ್ ಆಗ್ತೀರಿ ಅಂತ, ಹಚ್ಕೊಂಡಿರಿ ಅಂತೇಳಿ? ಅದೊಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಲವ್ ಆಗಿರ್ಬೋದು, ಒಂದು ಫ್ಯಾಮಿಲಿನ ಆಗಿರ್ಬೋದು. ಓಕೆ. ಅವ್ರು ನಾವು ನಂಬಿದೀವಿ ಅಂತಂದ್ಮೇಲೆ ಅವ್ರು ಬಿಟ್ಟು ಹೋಗ್ತಿದಾರೆ ಅಂದ್ರೆ ಅವ್ರು ನಮ್ಮನ್ನು ನಂಬಿರಲ್ಲ. ಓಕೆ. ನಾವು ನಂಬಿರ್ತೀವಿ, ಅದಕ್ಕೆ ನಮಗೆ ಬಿಟ್ಟಿರೋಕ್ಕಾಗಂಗಿಲ್ಲ. ಓಕೆ, ಅಂದ್ರೆ ನಾವು ಈಗ ಈಗ ನೀವು ಎಮೋಷ್ನಲಿ ಸ್ಟ್ರಾಂಗ್ ಇದ್ದೀರೋ ಅಥವಾ ವೀಕ್ ಇದ್ದೀರೋ, ಯಾವ ಥರ ನೀವು ಅಂದರೆ ನಿಮ್ಮ ಮನಸ್ಸು ಹೆಂಗೆ? ಈಗ ನೀವು ಒಂದು ಪರ್ಸನ್ ಜೊತೆ ಇದ್ದೀರಿ, ಒಂದು ಸ್ವಲ್ಪ ಟೈಮ್, ಈಗ ನಾನು ಅಂತ ತಿಳ್ಕೊರಿ, ಈಗ ಒಂದು ದಿನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ರಿ ಅಂತ ತಿಳ್ಕೊರಿ. ಸೊ ನೀವು ಎಮೋಷ್ನಲಿ ಎಷ್ಟು ಕನೆಕ್ಟ್ ಆಗ್ತೀರಿ ಅವ್ರಿಗೆ? ನಾನು ಎಷ್ಟೋ ಇದಿದ್ರು, ಎಷ್ಟೋ ಗಟ್ಟಿ ಇದ್ರು, ಇವಾಗ ನಾನು 100 ಜನದ ಜೊತೆ ಇದ್ರು ಅವರು ಒಂದು ವ್ಯಕ್ತಿ ನೆನಪಾದ್ಮೇಲೆ ಅದು ಇದಾಗಂಗಿಲ್ಲ. ನಾನು ಅದು 100 ಜನ ಬಿಟ್ಟು ದೂರ ಹೋಗ್ಬಿಡ್ತೀನಿ. ಇವಾಗ 100 ಜನದ ಜೊತೆ ನಾನು ಇರ್ತೀನಿ, ಅವ್ರು ಒಂದು ವ್ಯಕ್ತಿ ನಂಗೆ ನೆನಪಾತಂದ್ರೆ
ನಾನು ಅಲ್ಲಿ ಕೂತು ಅವ್ರ ಮುಂದೆ ನನ್ನ ಹತ್ತು ಇದು ಮಾಡೋಕ್ಕಾಗಲ್ಲ, ನಾನು ದೂರ ಹೋಗಿ ಹತ್ತು ಸುಮ್ಮ ಬತ್ತ ಬಂದು ಓಕೆ, ಅಂದ್ರೆ ಬೇರೆದವ್ರಿಗೆ ತೋರಿಸ್ಕೊಳ್ಳೋದಿಲ್ಲ ತಮ್ಮ ಕಣ್ಣು. ಯಾಕಂದ್ರೆ ನನ್ನ ನೋಡಿ ಆಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ ನನ್ನ ಸರ್ಕಲಲ್ಲಿ ಇದ್ದಾರೆ. ಓಕೆ, ಬರ್ತಾರೆ ಅಂದ್ರೆ ಈಗ ನಿಮ್ಮ ಹೇಟರ್ಸ್ ಮುಂದೆ ನೀವು ಅಳಬಾರ್ದು ಅಂತೇಳಿ, ಸ್ಟ್ರಾಂಗ್ ಆಗಿರ್ಬೇಕಂತೇಳಿ ಈ